ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಇಂದಿನ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಹೊತ್ಕೊಂಡು ಬಂದಿದ್ದೇವೆ. ರಾಷ್ಟ್ರೀಯ ಯುವಕರ ದಿನಾಚರಣೆ. ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನ ಯಾವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತೆ, ಎಂದಿನಿಂದ ಆಚರಣೆ ಮಾಡಲಾಗುತ್ತೆ ಎಂಬುದೇ ಈ ಒಂದು ಕಾರ್ಯಕ್ರಮದ ವಿಶೇಷ ಸಂಚಿಕೆಯಾಗಿದೆ. ವಾಹಿನಿ ವೀಕ್ಷಕರೇ, ಯುವಕರೇ ಹಾಗೂ ದೇಶಾಭಿಮಾನಿಗಳೇ, ಭಾರತ ಮಾತೆಯ ಹೊಡಲಿನಲ್ಲಿ ಒಂದು ಪುಷ್ಪವು ಜನಿಸಿದ ಈ ದಿನ. ಸಿಡಿಲ ಸಂತ ವೇದಾಂತಗಳನ್ನು ಜಗತ್ತಿಗೆ ಪ್ರಚಾರ ಪಡಿಸಿದಂತವರು, ದಿಗಂತಗಳಾಚೆ ವೇದಾಂತವನ್ನು ಪ್ರಚಾರ ಮಾಡಿದಂತ, ಜನ್ಮಭೂಮಿಗೆ ಬೆಳಕಾಗಿ ಇಳೆಗೆ ನವಚೇತನವಾಗಿ ಬಂದಂತಹ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರವರು ಜನಿಸಿದ ಈ ದಿನವನ್ನ ನಾವು ರಾಷ್ಟ್ರೀಯ ಯುವಕರ ದಿನಾಚರಣೆ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರವರು ಯುವಕರುಗಳ ಮೇಲೆ ಇಟ್ಟಿದ್ದಂತಹ ನಂಬಿಕೆ ಅಪಾರವಾಗಿತ್ತು. ನನಗೆ ಹುಕ್ಕಿನಂತ ನರಮಂಡಲವುಳ್ಳ, ಕಬ್ಬಿಣದಂತಹ ಸ್ನಾಯುಗಳು ಹಾಗೂ ಮಿಂಚಿನ ಬುದ್ಧಿಶಕ್ತಿಯುಳ್ಳ 20 ಯುವಕರುಗಳನ್ನ ಕೊಡಿ, ನಾನು ಈ ದೇಶದ ಭವಿಷ್ಯವನ್ನ ಬದಲಾಯಿಸ್ತೇನೆ ಅಂತ. ಅದರಿಂದ ಅವರು ಇಟ್ಟಿದ್ದಂತ ಆ ಒಂದು ನಂಬಿಕೆಯ ಕಾರಣದಿಂದಲೇ ನಾವು ವಿವೇಕಾನಂದರ ಹುಟ್ಟುಹಬ್ಬವನ್ನ ರಾಷ್ಟ್ರೀಯ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದನ್ನ ಯೋಚನೆ ಮಾಡಬಹುದು. ಹಿಂದೆಗೆ ಸುಮಾರು 162 ವರ್ಷಗಳಾಗಿದೆ ಒಬ್ಬ ಸಾಧು, ಒಬ್ಬ ಸನ್ಯಾಸಿಯ ದಿನಾಚರಣೆಯನ್ನ ನಾವು ಇಷ್ಟು ವಿಜೃಂಭಣೆಯಿಂದ ದೇಶದೆಲ್ಲೆಡೆ ಆಚರಣೆ ಮಾಡೋದು ಅಷ್ಟೊಂದು ಸರಿಯಾ? ದೇಶ ಇರ್ಲಿ ಕಣ್ರಿ, ಇಡೀ ಜಗತ್ತೇ ವಿವೇಕಾನಂದರ ಜನ್ಮ ದಿನಾಚರಣೆ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಆ ಒಬ್ಬ ವ್ಯಕ್ತಿ ಮಾಡಿದ್ದಾದ್ರೂ ಏನು, ಯಾಕೆ ಆ ದಿನವನ್ನ ಇಷ್ಟೊಂದು ಇಡೀ ಜಗತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ ಎಂಬುದನ್ನ ನಾವು ಸಿಂಹಾವಲೋಕನ ಮಾಡಬೇಕಾಗುತ್ತೆ. ಈ ಸಿಂಹಾವಲೋಕನವನ್ನ ಮಾಡುವುದರ ಮುಂಚೆ ನಾವು ತಿಳಿಬೇಕಾಗಿರೋದು, ಕೇವಲ ಅರೆಯದಲ್ಲೇ ಇಷ್ಟೊಂದು ಸಾಧನೆಯನ್ನು ಮಾಡಿ ಹೋದಂತಹ ಯೌವನದ ವಿವೇಕಾನಂದರ ಜೀವನ ಶೈಲಿ ಹೇಗಿತ್ತು, ಏನನ್ನ ಅಳವಡಿಸ್ಕೊಂಡಿದ್ರು ಎಂಬುದನ್ನ ಈ ಕ್ಷಣದಲ್ಲಿ ಸಿಂಹಾವಲೋಕನ ಮಾಡೋಣ. ಆತ್ಮೀಯ ದೇಶಾಭಿಮಾನಿಗಳೇ, ಸ್ವಾಮಿ ವಿವೇಕಾನಂದರವರು ಅಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ಇದನ್ನ ನಾವು ಹೇಳ್ಬೇಕಾದ್ರೆ ಮೈ ಒಂದು ಕ್ಷಣ ರೋಮಾಂಚನವಾಗುತ್ತೆ. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ, ನಾವು ಭಾರತವನ್ನ ತಿಳಿಬೇಕು ಅಂತ ಒಮ್ಮೆ ಅನ್ಸಿದ್ರೆ ಸ್ವಾಮಿ ವಿವೇಕಾನಂದರನ್ನ ಒಮ್ಮೆ ತಿಳಿರಿ, ಇಡೀ ಭಾರತ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯುವಕರೇ, ಸ್ವಾಮಿ ವಿವೇಕಾನಂದರು ಒಮ್ಮೆ ಯೋಚನೆಯನ್ನ ಮಾಡಿದ್ರು, ನನ್ನ ಭಾರತವನ್ನ, ನನ್ನ ಭಾರತ ಮಾತೆಯನ್ನ ಯಾರೂ ಸಹ ಎಂದು ಕೀಳಾಗಿ ನೋಡಬಾರ್ದು, ಕೆಳಮಟ್ಟದಲ್ಲಿ ನೋಡಬಾರ್ದು. ನನ್ನ ಭಾರತ ಮಾತೆ ಎಂದು ಅಗ್ರಸ್ಥಾನದಲ್ಲಿ ಇರಬೇಕು, ಅವಳಿಗೆ ನಾವು ಪೂಜ್ಯ ಸ್ಥಾನವನ್ನ ಕೊಡಬೇಕು ಅಂತ ಅವರು ಒಮ್ಮೆ ಯೋಚನೆಯನ್ನ ಮಾಡ್ತಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾಕೆ ನಮ್ಮ ಭಾರತವನ್ನ ಈ ರೀತಿ ಹೀನಾಯವಾಗಿ ನೋಡ್ತಾ ಇದೆ, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಭಾರತ ಅಂದ್ರೆ ಏನು ಎಂಬುದನ್ನ ತೋರಿಸ್ಬೇಕು ಎಂಬುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂಚಿ ಆವಂತಿಕ ಧ್ಯೇಯೋ ರೈವತಕೋ ವಿಂಧ್ಯ ಪುರೀತ್ ಕ್ಷಿಲಾಗಯ ಅರುಂಧತ್ತನುಸೂಯಾಚ ದೇವತಾತ್ಮ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶ್ರೀರತ್ನಾಡ್ಯ ಒಂದೇ ಭಾರತ ಮಾತರಂ. ಅಂದ್ರೆ ನಮ್ಮ ಭಾರತದಲ್ಲಿ ಎಲ್ಲವೂ ಇದೆ, ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ ಹಾಗೂ ಇಡೀ ಜಗತ್ತಿಗೆ ಹೋಲಿಸಿದರೆ ನಮ್ಮ ದೇಶ ಸುಭಿಕ್ಷವಾಗಿದೆ, ಅತಿ ಶ್ರೀಮಂತಿಕೆಯಲ್ಲಿದೆ. ಆದ್ರೂ ಸಹ ಇಂದು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಭಾರತವನ್ನ ತುಚ್ಛವಾಗಿ ನೋಡ್ತಾ ಇದ್ದಾರೆ. ಅಂದಿನ ಕಾಲಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ವಜ್ರ, ವೈಡೂರ್ಯಗಳನ್ನ ಸಾಲು ಸಾಲಾಗಿ ರೋಡ್ನಲ್ಲಿ ಅಳಿತಾ ಇದ್ರು. ವಿಜಯನಗರ ಅವನತಿಯತ್ತ ಹೊಂತಾಯಿತು, ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಅಂದೇ ಸ್ವಾಮಿ ವಿವೇಕಾನಂದರು ಯೋಚನೆಯನ್ನ ಮಾಡ್ತಾರೆ, ಇಡೀ ಭಾರತ ಅಂದ್ರೆ ಏನು ಅಂತ ಇಡೀ ಜಗತ್ತಿಗೆ ನಾನು ತೋರಿಸ್ಬೇಕು ಅಂತ. ಆದ್ರೆ ಅಂದಿನ ಕಾಲಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಳವಡಿಸಿದಂತ ಆಚಾರ ವಿಚಾರಗಳಿಗೆ ನಮ್ಮಲ್ಲಿ ಉತ್ತರ ಕೊಡ್ಲಿಕ್ಕೆ ತಾಕತ್ತಿರಲಿಲ್ಲ. ಆದ್ರೆ ಇದೆಲ್ಲವನ್ನ ಮೆಟ್ಟಿ ನಿಂತವರು ಸ್ವಾಮಿ ವಿವೇಕಾನಂದರು. ತಮ್ಮ ವೇದಾಂತದ ಮೂಲಕ ನಮ್ಮ ಆಚಾರ ವಿಚಾರ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ ನಮಗೆ ಏನನ್ನ ಕೊಟ್ಟಿತ್ತು ಅದಕ್ಕೆ ಉತ್ತರವನ್ನ ಕೊಟ್ಟರು. ಅದಕ್ಕೆ ಅವರು ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಮೊದಲು ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಡೆಗೆ ಮುಖ ಮಾಡಿ ನಿಲ್ತಾರೆ. ಒಮ್ಮೆ ಮೇಳೈಸುತ್ತೆ, ಒಬ್ಬ ಸನ್ಯಾಸಿಗೆ ಭಾರತ, ತನ್ನ ದೇಶ ಯಾಕೆ ಅಷ್ಟು ಮುಖ್ಯ ಆಗುತ್ತೆ, ದೇಶಕ್ಕೂ ಆ ಸನ್ಯಾಸಿಗೂ ಏನು ಅಷ್ಟು ಅವಿನಾಭಾವ ಸಂಬಂಧ ಅಂತ. ಇದನ್ನೇ ಹೇಳೋದು ವಿವೇಕಾನಂದರಿಗೆ ಭಾರತ ವಿವೇಕಾನಂದರು. ಎಲ್ಲಿ ವಿವೇಕಾನಂದರ ಪ್ರಾಣವಿತ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಅವರ ಪ್ರಾಣವಿತ್ತು, ತನ್ನ ಧರ್ಮದಲ್ಲಿ ಪ್ರಾಣವಿತ್ತು, ತನ್ನ ದೇಶದಲ್ಲಿ ಅವರ ಪ್ರಾಣವಿತ್ತು. ತನ್ನ ಧರ್ಮ, ತನ್ನ ದೇಶ ಉಳಿಸ್ಕೊಳ್ಬೇಕು ಅನ್ನೋದು ಈ ಒಬ್ಬ ಸನ್ಯಾಸಿಗೆ
ಒಂದೆಡೆ ತನ್ನ ಧರ್ಮವನ್ನು, ತನ್ನ ದೇಶವನ್ನು ಉನ್ನತ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದು ಒಂದೆಡೆ ವ್ಯಾಮೋಹ ಆದ್ರೆ, ಇನ್ನೊಂದೆಡೆ ನನ್ನ ದೇಶ ಅವನತಿಯತ್ತ ತಲುಪ್ತಾ ಇದೆಯಲ್ಲ ಎಂಬುದು ಒಂದ್ ಕಡೆ ಸೂಚನೆಯ ಸಂಗತಿಯಾಗಿತ್ತು. ಇದೇ ಸಮಯಕ್ಕೆ ಸ್ವಾಮಿ ವಿವೇಕಾನಂದರು ವೇದಾಂತ ಪ್ರಚಾರವನ್ನ ಮಾಡಿ ಭಾರತ ಏನು ಅಂತ ತೋರಿಸಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಆ ಕ್ಷಣದಲ್ಲೇ ಅವರು ಹೊರಟಿದ್ದು ಅಮೆರಿಕಾದ ಸರ್ವಧರ್ಮ ಸಮ್ಮೇಳನಕ್ಕೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಒಮ್ಮೆ ಬರೀತಾರೆ, ಸಮ್ಮೇಳನ ಆದ ನಂತರದಲ್ಲಿ ಒಮ್ಮೆ ಬರೀತಾರೆ ಏನಂತ ಹೇಳಿದ್ರೆ, ಈ ಸನ್ಯಾಸಿ ವೀರ ಯೋಧ ಸನ್ಯಾಸಿಯಾಗಿದ್ದಾನೆ, ಅವನ ಮಾತುಗಳು ಅಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿ ಅವರು ಅಲ್ಲಿ ಎಂತ ಸಂದೇಶವನ್ನ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ಭಾರತ ಅಂದ್ರೆ ಏನು, ಭಾರತದಲ್ಲಿ ಇರುವ ಸಂಸ್ಕೃತಿ ಆಚಾರ ವಿಚಾರಗಳೇನು ಎಂಬುದರ ಬಗ್ಗೆ ತಮ್ಮ ಆದರ್ಶಗಳನ್ನು ವ್ಯಕ್ತಪಡಿಸ್ತಾರೆ. ನಾನು ಹೋಗಿರುವುದು ಪಾಶ್ಚಿಮಾತ್ಯ ರಾಷ್ಟ್ರ, ನನ್ನ ದೇಶದ ಬಗ್ಗೆ ಕೀಳಾಗಿ ನೋಡ್ತಾ ಇರುವಂತವ್ರಿಗೆ ನನ್ನ ದೇಶ ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ನಮ್ಮನ್ನ ದಾಸ್ಯ ವಿಮೋಚನೆ ಮಾಡಲಿಕ್ಕೆ, ಭಾರತ ಏನು ಅಂತ ಅರಿಲಿಕ್ಕೆ ಅಂದು ಸ್ವಾಮಿ ವಿವೇಕಾನಂದರು ವಿದೇಶಗಳತ್ತ ಮುಖ ಮಾಡಿ ನಿಲ್ತಾರೆ. ಮರುದಿನ ಪತ್ರಿಕೆಗಳಲ್ಲಿ ನಾನು ಹೇಳಿದ ಹಾಗೆ ಲೇಖನಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ವೀರ ಯೋಧ ಸನ್ಯಾಸಿ ಅಂತ ಆತನ ಮಾತುಗಳು ಅಷ್ಟು ಸ್ಪಷ್ಟತೆಯಿಂದ ಕೂಡಿದ್ದು, ಅಷ್ಟು ನೇರವಾಗಿತ್ತು. ಅವ್ರು ಹೇಳ್ತಾರೆ, ಯಾವ ಧರ್ಮವನ್ನ ನೀವು, ಯಾವ ದೇಶವನ್ನ ಚುಚ್ಚವಾಗಿ ನೋಡ್ತಾ ಇದ್ದೀರೋ ಆ ದೇಶ ನೀವು ಕಣ್ತೆರೆಯುವ ಮುಂಚೆನೆ ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಉನ್ನತ ಸ್ಥಾನದಲ್ಲಿತ್ತು. ನೀವು ಹೇಗೆ ಈಗ ವಿಜೃಂಭಣೆಯ ಭೋಗವಿಲಾಸಿ ಜೀವನವನ್ನ ಮಾಡ್ತಾ ಇರೋ ಅದಕ್ಕೂ 2 ಪಟ್ಟು ಹಿಂದೆ ಆ ದೇಶ ಭೋಗವಿಲಾಸಿ ಜೀವನವನ್ನ ಅನುಭವಿಸಿದೆ. ಅದರ ಅನುಭವಿಸಿದ ನಂತರ ನೀವು ಅನುಭವಿಸ್ತಾ ಇದ್ದೀರಾ. ನೀವೆಲ್ಲ ತಿಳಿದುಕೊಂಡಿರುವಂತೆ ಎಲ್ಲ ಧರ್ಮಗಳ ಸಾರವೂ ಒಂದೇ. ನನ್ನ ದೇಶ ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂಚಿ ಆವಂತಿಕ ಧ್ಯೇಯೋರೈವತಕೋ ವಿಂಧ್ಯ ಪುರೀತಕ್ಷಶಿಲಾಗಯ ಅರುಂಧತ್ತನುಸೂಯಾಚ ದೇವತಾತ್ಮ ಹಿಮಾಲಯ ಕಿರೀಟಿನಿ. ಅಂದ್ರೆ ನನ್ನ ಭಾರತ ಮಾತೆಯ ಕಿರೀಟ ಹಿಮಾಲಯ. ನಮ್ಮಲ್ಲಿ ನಾನು ಹೇಳಿದಂತ ಎಲ್ಲ ಸ್ಥಳಗಳಿದೆ, ತೀರ್ಥ ಕ್ಷೇತ್ರಗಳಿದಾವೆ, ಪುಣ್ಯ ಸ್ಥಳಗಳಿದಾವೆ. ಇದನ್ನೆಲ್ಲ ನೀವು ಅರಿಯಬೇಕು ಅಂತೇಳಿ ಭಾರತದ ವಿಷಯಗಳನ್ನ ಲೀಲಾಜಾಲವಾಗಿ ಹರಿದು ಜನಗಳ ಮುಂದೆ ಇಡ್ತಾರೆ. ಜನರು ದಿಗ್ಭ್ರಾಂತರಾಗ್ತಾರೆ, ಎಷ್ಟೋ ಜನ ಇವರ ಅನುಯಾಯಿಗಳಾಗ್ತಾರೆ. ಆಗ ತುಚ್ಛವಾಗಿ ನೋಡ್ತಾ ಇದ್ದಂತಹ ಭಾರತವನ್ನ ಪಾಶ್ಚಿಮಾತ್ಯರು ಗರ್ವದಿಂದ ಭಾರತ ಅಂತ ಹೇಳಿ ಗೌರವವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಒಂದೇ ಇದ್ದಿದ್ದು, ಯಾರು ಎಂದೂ ಸಹ ತನ್ನ ದೇಶವನ್ನ ತುಚ್ಛವಾಗಿ ನೋಡಬಾರ್ದು, ಕೆಳಮಟ್ಟದಲ್ಲಿ ನೋಡಬಾರ್ದು, ನನ್ನ ದೇಶ ಅಗ್ರಗಣ್ಯ ಸ್ಥಾನದಲ್ಲಿರಬೇಕು ಅಂತ ಹೇಳಿ. ಇದಕ್ಕೆ ಅವರು ಪಣ ತೊಟ್ಟು ನಿಂತು ತನ್ನ ದೇಶವನ್ನ ಇಡೀ ದೇಶ ನೋಡುವಂತೆ ಮಾಡ್ತಾರೆ. ಒಬ್ರು ಅವ್ರನ್ನ ಕೇಳ್ತಾರೆ, ನಾನು ನಿಮ್ ದೇಶಕ್ಕೆ ಬರಬಹುದಾ ಅಂತ. ಆಗ ಅವರು ಹೇಳ್ತಾರೆ, ನೀವು ನನ್ನ ದೇಶಕ್ಕೆ ಬನ್ನಿ, ಆದ್ರೆ ನೀವು ಯಾವುದೋ ಒಂದು ಅನುಕಂಪದ ಉದ್ದೇಶದಿಂದ ನನ್ನ ದೇಶಕ್ಕೆ ಬರಬಾರ್ದು ಅಂತ. ಯಾರು ಅಂತ ಹೇಳಿದ್ರೆ ಅವರೇ ಸಿಸ್ಟರ್ ನಿವೇದಿತಾ. ಸುಶ್ರುತ ಆರ್ಯಭಟರೆಲ್ಲ ಇದ್ದು ಹೋಗಿದ್ದಂತಹ ನಮ್ಮ ದೇಶ. ಈಗ ಜ್ಞಾನದ ಅರಿವು ಕಡಿಮೆ ಇರಬಹುದು, ಆದ್ರೆ ಇದರ ಪಟ್ಟು ತಿಳ್ಕೊಂಡಿದ್ದಂಥವ್ರು ಇದ್ದಾರೆ ನಮ್ಮಲ್ಲಿ ಅಂತ ಹೇಳಿ ಹೇಳ್ತಾರೆ. ಆಗ ಸಿಸ್ಟರ್ ನಿವೇದಿತಾ ಅವ್ರಿಗೆ ಹೇಳ್ತಾರೆ, ನೀವು ಎಲ್ಲರನ್ನು ತನ್ನ ಮಕ್ಕಳಂತೆ ಪ್ರೀತಿಸಬೇಕು, ಭಾರತವನ್ನ ನನ್ನದು ಅಂತ ಹೇಳಿ ಪ್ರೀತಿಸಬೇಕು. ಹಾಗಿದ್ರೆ ಮಾತ್ರ ನೀವು ನನ್ನ ದೇಶಕ್ಕೆ ಬನ್ನಿ. ನನ್ನ ದೇಶ ಎಲ್ಲವನ್ನ ಬರಮಾಡಿ ಅಪ್ಪಿಕೊಳ್ಳುತ್ತೆ, ಯಾರನ್ನೂ ಸಹ ದೂರ ತಳ್ಳೋದಿಲ್ಲ, ಎಲ್ಲರನ್ನ ಪ್ರೀತಿಸಿ ಸ್ವಾಗತಿಸುವುದು ನನ್ನ ದೇಶದ ಒಂದು ಸಂಸ್ಕೃತಿ ಅಂತ ಹೇಳ್ತಾರೆ. ಆಗ ಸಿಸ್ಟರ್ ನಿವೇದಿತಾ ಅವರು ಆ ಷರತ್ತಿಗೆ ಒಪ್ಪಿ ಭಾರತಕ್ಕೆ ಬರ್ತಾರೆ. ಇದು ಅವರಲ್ಲಿದ್ದಂತಹ ದೇಶ ಪ್ರೇಮ ನಾವು ಅರಿಬಹುದು. ಇದಲ್ಲದೆ ಒಮ್ಮೆ ಲಂಡನ್ ಪ್ರವಾಸದಲ್ಲಿ ಇರ್ತಾರೆ ವಿವೇಕಾನಂದರು. ಲಂಡನ್ ಪ್ರವಾಸದಲ್ಲಿ 4 ವರ್ಷಗಳ ಕಾಲ ಕಳೀತಾರೆ. 4 ವರ್ಷಗಳ ಆದ ನಂತರ ಒಮ್ಮೆ ಅವರು ಭಾರತಕ್ಕೆ ಬರಬೇಕಾಗುತ್ತೆ. ಆಗ ಅಲ್ಲಿ ಒಬ್ಬ ರಾಜ ಕೇಳ್ತಾನೆ, ನೀವು 4 ವರ್ಷಗಳ ಕಾಲ ಈ ಲಂಡನ್ ನಲ್ಲಿ ಭೋಗವಿಲಾಸಿ ಜೀವನವನ್ನ ಮಾಡಿದ್ದೀರಾ, ನಿಮ್ಮ ಭಾರತಕ್ಕೆ ಹೋಗ್ಲಿಕ್ಕೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಈಗ ನಿಮ್ಮ ಭಾರತದಲ್ಲಿ ಇಷ್ಟೊಂದು ಜೀವನ ವ್ಯವಸ್ಥೆ ಅಷ್ಟು ಸರಿ ಇಲ್ವಲ್ಲ ಅಂತ. ಆಗ ವಿವೇಕಾನಂದರು ಹೇಳ್ತಾರೆ, ನಾನು ಲಂಡನ್ಗೆ ಬರ್ಬೇಕಾದ್ರೆ ಬರೀ ಭಾರತ ಮಾತ್ರ ನನಗೆ ಗೊತ್ತಿತ್ತು, ಆದ್ರೆ ಲಂಡನ್ ನಿಂದ 4 ವರ್ಷಗಳ ನಂತರ ನಾನು ಹೋಗ್ತಾ ಇದ್ದಿಲ್ಲ, ಭಾರತದ ಕಣ ಕಣವು ನನಗೆ ಅರ್ಥವಾಗಿದೆ. ಈ ಭೋಗವಿಲಾಸಿ ಜೀವನಕ್ಕೆ ನಾನು ಎಂದೂ ಆಸೆ ಪಟ್ಟವನಲ್ಲ, ನನ್ನ ತಾಯಿ ಭಾರತೀಯ ಒಡಲಿನಲ್ಲಿರೋದೇ ನನ್ನ ಮುಖ್ಯ ಉದ್ದೇಶ ಅಂತೇಳಿ ತಿರುಗೇಟನ್ನ ಕೊಟ್ಟು ಭಾರತವನ್ನ ಮತ್ತಷ್ಟು ಅಗ್ರಗಣ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಒಮ್ಮೆ ಒಂದು ಸಭೆಯಲ್ಲಿ ಒಬ್ರು ಕೇಳ್ತಾರೆ, ನಿಮ್ಮ ಭಾರತದಲ್ಲಿ ಸ್ತ್ರೀಯರಿಗೆ ಸ್ವತಂತ್ರವೇ ಇಲ್ವಂತೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಹಕ್ಕು ಬಾಧ್ಯತೆಗಳನ್ನ ಕೊಟ್ಟಿಲ್ವಂತೆ ಅಂತ ಒಬ್ಬ ರಾಜ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೋಡಿ, ನಮ್ಮಲ್ಲಿ ಯಾವುದೇ ಬಾಯ್ಸ್ ಅಂಡ್ ಗರ್ಲ್ಸ್ ಯಾರೇ ಬಂದ್ರು
ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ, ಹಬ್ ಮಾಡಿ ಸ್ವಾಗತವನ್ನ ಕೋರ್ತೀವಿ ಅಂತ ಕೇಳ್ತಾರೆ. ಎಲ್ಲವನ್ನು ಕೂಲಂಕುಷವಾಗಿ ಗಮನಿಸಿದಂತಹ ಸ್ವಾಮಿ ವಿವೇಕಾನಂದರು ಅವ್ರನ್ನ ಕೇಳ್ತಾರೆ, ನೀವೆಲ್ಲರನ್ನು ಹೀಗೆ ಹಗ್ ಮಾಡಿ ಸ್ವಾಗತವನ್ನ ಕೋರ್ತೀರಾ ಅಂತ. ಹೌದು ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಮಡದಿ ಬಂದ್ರೆ ಏನ್ ಮಾಡ್ತಾರೆ? ಎಲ್ಲ ಜನಗಳು ಅದೇ ರೀತಿ ಹಗ್ ಮಾಡಿ ಸ್ವಾಗತವನ್ನ ಕೋರ್ತಾರ ಅಂತ. ಆಗ ಅವ್ರು ಹೇಳ್ತಾರೆ, ಅದೇ ಹೇಗಾಗುತ್ತೆ, ನಾನು ರಾಜ, ಅವಳು ನನ್ನ ಮಡದಿ ಮಹಾರಾಣಿ, ಅವಳನ್ನ ಹೇಗೆ ಹಗ್ ಮಾಡ್ಲಿ, ಸ್ವಾಗತ ಕೋರ್ಲಿಕ್ಕಾಗುತ್ತೆ ಅಂತ. ಆಗ ನೋಡಿ, ನೀವು ಇದನ್ನೇ ತಿಳ್ಕೊಳ್ಬೇಕಾಗಿರೋದು, ನಿಮ್ಮ ಮಡದಿ ಮಾತ್ರ ಈ ದೇಶಕ್ಕೆ ರಾಣಿ ಆದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲ ಸ್ತ್ರೀಯರು ಮಹಾರಾಣಿಯರೇ. ಅವರಿಗೆ ನಾವು ಪೂಜನೀಯ ಸ್ಥಾನವನ್ನ ಕೊಡ್ತೀವಿ, ನಮಸ್ಕಾರ ಮಾಡಿ ಗೌರವವನ್ನ ಕೊಡ್ತೀವಿ, ನಾವು ದೇವಿಯ ರೂಪದಲ್ಲಿ ಸ್ತ್ರೀಯರನ್ನ ನೋಡ್ತೀವಿ. ಇದು ನಮ್ಮ ದೇಶದ ತಾಕತ್ತು ಅಂತ ಹೇಳ್ತಾರೆ. ಅವರಿಗೆ ಮುಖಕ್ಕೆ ಹೊಡೆದಾಗುತ್ತೆ. ಹೀಗೆ ಎಲ್ಲೂ ಭಾರತವನ್ನ ಬಿಡದಂತ ಸ್ವಾಮಿ ವಿವೇಕಾನಂದರು ಭಾರತವನ್ನ ಉನ್ನತ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸ್ವಾಮಿ ವಿವೇಕಾನಂದರು ಸ್ವಾಮಿ ಅಂತ ಹೇಳಿದ್ರೆ ಸ್ಥಾವರದ ಒಡೆಯನಲ್ಲ, ಸ್ವಾಮಿ ಅಂತ ಹೇಳಿದ್ರೆ ಸ್ಥಾವರದ ಒಡೆಯನಲ್ಲ, ಸಮಾಜದ ನಿಸ್ವಾರ್ಥ ಸೇವಕ ಎಂಬುದನ್ನ ಎಲ್ಲರಿಗೂ ಅರ್ಥ ಮಾಡಿಸ್ಕೊಡ್ತಾರೆ. ತನ್ನ ಮೈನ ಕಣ ಕಣದಲ್ಲೂ ಭಾರತವನ್ನ ತುಂಬಿಕೊಳ್ತಾರೆ. ಭಾರತದ ಇಂಚಿಂಚು ಎಲ್ಲವನ್ನ ಹರಿತಾ ಹೋಗ್ತಾರೆ. ಭಾರತವನ್ನ ಉನ್ನತ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಭಾರತವನ್ನ ತುಚ್ಛವಾಗಿ ನೋಡ್ತಾ ಇದ್ದಂಥವ್ರು ಉನ್ನತ ಮಟ್ಟದಲ್ಲಿ ನೋಡುವಂತೆ ಮಾಡಿದಂಥವ್ರು ನಮ್ಮ ಸ್ವಾಮಿ ವಿವೇಕಾನಂದರು. ಅವರು ಹಾಕೊಟ್ಟಂತ ಆದರ್ಶಗಳು ಎಷ್ಟೋ ಜನರಿಗೆ ಮಾರ್ಗದರ್ಶನವಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಜನರನ್ನ ಕೇಳಿದ್ರು ಯುವಕರುಗಳ ಮೇಲೆ ನಕಾರಾತ್ಮಕವಾದ ಉತ್ತರಗಳನ್ನೇ ಕೊಡ್ತಾರೆ. ಕಾರಣ, ಮೊಬೈಲ್ ಬಳಕೆಯನ್ನ ಮಾಡ್ತಾರೆ, ಸರಿದಾರಿಯಲ್ಲಿಲ್ಲ ಎಂಬುದು ಜನರ ಮನಸ್ಸಿನಲ್ಲಿ ಬಗ್ಗು ಬಡಿಯದ ರೀತಿ ಅಪೋಲಕಲ್ಪಿತ ಭಾವನೆಗಳು ತುಂಬಿ ಹೋಗಿವೆ. ಈ ಅಪೋಲಕಲ್ಪಿತ ಭಾವನೆಗಳ ನಡುವೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತುಗಳನ್ನು ನಾವು ಕೇಳ್ಕೋಬೇಕು. ಏನಂತ ಹೇಳಿದ್ರೆ, ಕಬ್ಬಿಣದಂತಹ ಸ್ನಾಯುಗಳು, ಹುಕ್ಕಿನಂತಹ ನರಗಳು, ಮಿಂಚಿನ ಬುದ್ಧಿಶಕ್ತಿಯುಳ್ಳ 20 ಯುವಕರುಗಳನ್ನ ಕೊಟ್ಟರೆ ದೇಶವನ್ನ ಬದಲಾವಣೆ ಮಾಡ್ತೀವಿ ಅಂತ. ಈ ದೇಶದ ಬದಲಾವಣೆ ನಿಂತಿರುವುದು ನಮ್ಮಂತಹ ಯುವಕರುಗಳ ಮೇಲೆ. ಯುವಕರುಗಳ ಮೇಲೆ ಏನು ಸ್ವಾಮಿ ವಿವೇಕಾನಂದರು ಆಸೆ ಆಕಾಂಕ್ಷೆಗಳನ್ನ ಇಟ್ಟು ನಂಬಿಕೆಯನ್ನ ಇಟ್ಟಿದ್ರು, ಆ ನಂಬಿಕೆಯನ್ನ ನಮ್ಮ ಯುವ ಸಮುದಾಯ ಇಂದು ಪೋಷಿಸಿ ಬೆಳೆಸಬೇಕಾಗಿದೆ. ವಿವೇಕಾನಂದರು ಹೇಳ್ತಾರೆ, ಯೌವನ ಇರುವುದು ದೇಹ ಪ್ರೀತಿಗಲ್ಲ, ದೇಶ ಪ್ರೀತಿಗೆ ಅಂತ ಹೇಳ್ತಾರೆ. ನಾವು ಮೊದಲು ದೇಶವನ್ನ ಪ್ರೀತಿಸಬೇಕು, ದೇಶಕ್ಕೆ ನಾವು ಏನಾದ್ರೂ ಕೊಡುಗೆಯನ್ನ ಕೊಡಬೇಕು. ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ, ನಮ್ಮ ಜೀವನದ ಚೌಕಟ್ಟನ್ನು ನಾವು ಹಾಕೊಳ್ಬೇಕು ಅಂತ ಹೇಳಿದ್ರೆ ಬಂದೋ ಹೋದೋ ಇದು ನಮ್ಮ ಜೀವನವಲ್ಲ. ನಾವು ಬಂದಿದ್ದೀವಿ, ನಮ್ಮ ಜೀವನದ ಚೌಕಟ್ಟು ಈ ರೀತಿ ಇದೆ. ಈ ಜೀವನದ ಚೌಕಟ್ಟಿನಲ್ಲಿ ಒಂದಿಂಚು ದೇಶಕ್ಕೆ ಏನಾದ್ರೂ ಅಳಿಲು ಸೇವೆಯನ್ನ ಮಾಡಬೇಕು, ನಮ್ಮ ಭಾರತ ಮಾತೆಯ ಋಣವನ್ನ ತೀರಿಸಬೇಕು ಎಂಬುದು ನಮ್ಮ ಮನದಾಳದಲ್ಲಿ ಬರಬೇಕು. ನಮ್ಮ ಸ್ವಂತಿಕೆಗೆ ನಾವು ಏನೇ ಮಾಡಿದ್ರು ಅದು ಕಮ್ಮಿ ಆಗ್ತಾ ಹೋಗುತ್ತೆ. ದೇಶಕ್ಕಾಗಿ ವೈಯಕ್ತಿಕ ಜೀವನವನ್ನ ಬದಿಗಿಟ್ಟು ಒಂದೆಡೆ ದೇಶಕ್ಕಾಗಿ ಅಲ್ಪ ಮಾಡಿದ್ರು ಅದು ಪರಿಪೂರ್ಣ ಅನ್ನಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವ ವಿವೇಕಾನಂದರು ಯುವಕರುಗಳ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು, ಯಾವ ಜನರು ಅವರ ಒಂದು ಹುಟ್ಟುಹಬ್ಬವನ್ನ ಯುವಕರ ದಿನಾಚರಣೆ ಅಂತ ಹೇಳಿ 162 ವರ್ಷಗಳಾದ್ರೂ ಆಚರಣೆ ಮಾಡ್ತಾ ಬಂದಿದ್ದಾರೆ, ಆ ಒಂದು ನಂಬಿಕೆಯನ್ನ ನಮ್ಮ ಯುವ ಸಮುದಾಯ ಸುಳ್ಳು ಮಾಡುವುದು ಬೇಡ. ನಂಬಿಕೆಯನ್ನ ಉಳಿಸಿದಂತಹವರ ಮೇಲೆ ಇನ್ನಷ್ಟು ನಂಬಿಕೆಯನ್ನ ಇಡುವಂತೆ ಮಾಡೋಣ. ನಮ್ಮ ದೇಶವನ್ನ ಸುಭಿಕ್ಷವಾಗ್ಲಿಕ್ಕೆ ನಮ್ಮ ಯುವ ಜನರುಗಳು ಕೈ ಜೋಡಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಶುಭ ದಿನ.